ಮೋದಿ ಸರ್ಕಾರ ನಡೆಸಿರುವ ದೇಶ ಸಾಧನೆ ರಾಷ್ಟ್ರ ವಿರೋಧಿಗಳು ಸಂವಿಧಾನದ ವಾಹಕರು ಮಾನವ ಹಕ್ಕಿನ ಪ್ರತಿಪಾದಕರು ಮೋದಿ ಸರ್ಕಾರಕ್ಕೆ ಶತ್ರುಗಳು ತನಿಖಾ ಸಂಸ್ಥೆಗಳ ಕೆಂಗಣ್ಣಿಗೆ ಇಂದು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನೆಂದರೆ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ ಫೈಜ್ ಸಾಬ್ ಅವರನ್ನು ಮೀಡಿಯಾ ಮೂಲಕ ಬಂಧಿಸಿದ್ದಾರೆ. ನಾನು ಈ ಮೂಲಕ ಒಂದೇ ಮಾತನ್ನು ಹೇಳುತ್ತೇವೆ. ನಮ್ಮ ಎಲ್ಲ ನಾಯಕರು ಕೆಳಮಟ್ಟದಿಂದ ರಾಷ್ಟ್ರ ಮಟ್ಟದೊಳಗೂ ಏನಿದ್ದಾರೆ, ನಾವು ಈ ದೇಶಕ್ಕಾಗಿ ಈ ಸಂವಿಧಾನಕ್ಕಾಗಿ ನಾವು ಜೀವ ಕೊಡೋರು. ನೀವು ಇಡಿ ಆಮೇಲೆ ನೀವು ಇಡಿ CBI ಎಣ್ಣೆಯಲ್ಲಿದ್ದ ನಮಗೆ ಹೆದರಿಸಲು ಬರಬೇಡಿ. ನಾವು ಯಾವತ್ತಿದ್ದರೂ ಹೆದರುವುದು ಆ ಪರಮಾತ್ಮನ ಆ ಅಲ್ಲಾನಿಗೋಸ್ಕರ ಅಷ್ಟೇ ಅಂತ ಹೇಳ್ತಾ ನಾನು ಹೀಗಾಗಿ ನಮ್ಮ SDPI ಅಸೆಂಬ್ಲಿ ಸೆಂಟ್ರಲ್ ಸೆಕ್ರೆಟರಿ ಆದಂಥ ಹಾಗೂ ರಾಜ್ಯಾಧ್ಯಕ್ಷರಾದಂಥ ರಂಜಾನ್ ತಡೆಯಲಗೂ ಒಂದೆರಡು ಮಾತನಾಡೋಕ್ಕೆ ನಾವು ಮಾಧ್ಯಮದವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೀನಿ. ಅವರಿಂದಾಗಿ ನಮ್ಮ ಅಧ್ಯಕ್ಷ ಅವರಿಗೆ अस्सलाम वालेकुम. जय हिंद. सर्वश्रेष्ठ ಕರ್ನಾಟಕದ ಹದ್ದಾನ ಕೃಪೆಯಿಂದ ಇಂದಿನ ಸಂಜೆ ನಾವೇನಪ್ಪ ಅಂದರೆ ಎಲ್ಲರೂ ಕೂಡಿ ಒಂದೇ ಒಂದು ವಿಷಯ ಏನಪ್ಪ ಅಂದರೆ ನಮ್ಮ ಪ್ರೆಸಿಡೆಂಟ್ ಆದಂತಹ ನ್ಯಾಷನಲ್ ಪ್ರೆಸಿಡೆಂಟ್ ಫೈಜ್ ಸಾಬ್ ಅವರಿಗೆ ಏನಪ್ಪ ಅಂದ್ರೆ ಗಿರಫ್ತಾರ ಮಾಡಿದ್ದಾರೆ. ಒಂದೇ ವಿಷಯ ಏನಪ್ಪ ಅವರಿಗೆ ಇಡಿ ಮುಖಾಂತರ ಅವರಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನಾವು ಅವ್ರಿಗೆ ಏನಪ್ಪ ಅಂದ್ರೆ ಒಂದೇ ಒಂದು ಅವರಿಗೆ ಈ ಮುಖಾಂತರ ಇಂಟರ್ನಲ್ ಮುಬಾರಕ್ ಸರ್ ಜಮೀನಿಂದ ಕಂಠೀರವ ವೃತ್ತದಲ್ಲಿ ಒಂದು ಉತ್ತರ ಕೊಡಲು ಇಷ್ಟಪಡುತ್ತೇನೆ. ನೀವು ನಮಗೆ ಇಡಿ ಮುಖಾಂತರ ಬೇಕಾದ ಎಣ್ಣೆ ಮುಖಾಂತರ ಬೇಕಾದ ನಮ್ಮ ಮೇಲೇನಪ್ಪ ಅಂದ್ರೆ ನೀವು ಸ್ವತಂತ್ರ ಮಾಡಿ ನಮ್ಗೆ ಅರೆಸ್ಟ್ ಮಾಡಿ. ಆದರೆ ಇದು ವಕಫ್ ರಿಲೇಟೆಡ್ ಏನಪ್ಪ ಅಂದ್ರೆ ಯಾವ ರೀತಿ ಸಫಾಯಿಕರಣ ಅಲ್ಲ ಅನ್ನೋ ಅವ್ರು ತಿಳುವಳಿಗೆ ಅರ್ಥ ಮಾಡಿದ್ರು. ಇಲ್ಲಿ ದೀನ್ ಜಿಂದ ಆಗಬೇಕು, ಇಲ್ಲ ನಮ್ಮ ಖಬರ್ ಜಿಂದ ಆಗಬೇಕು. ಇದೇ ರೀತಿ ನಮ್ಮ ಏನಪ್ಪ ಅಂದ್ರೆ SDPI ಆಘಾತ ಮಾಡಿದೆ. ಇಲ್ಲೇನಪ್ಪ ಅಂದ್ರೆ ವಕಫ್ ಕಾಯ್ದೆ ಸರ್ವನಾಶ ಆಗಬೇಕು. ಇಲ್ಲ ನಮ್ದು ಏನಪ್ಪ ಅಂದ್ರೆ ಒಂದು ಅಸೆಂಬ್ಲಿ ಸೇರ್ಕೊಂಡು ಬ್ರಾಂಚ್ ಹಿಡ್ಕೊಂಡು ನ್ಯಾಷನಲ್ ತನಕ ಪ್ರತಿಯೊಬ್ಬ ಏನಪ್ಪ ಅಂದ್ರೆ ನಾಯಕನಾಗಲಿ ಬ್ರಾಂಚ್ ಮೆಂಬರ್ ಆಗಲಿ ಒಬ್ರು ಏನಪ್ಪ ಅಂದ್ರೆ ಖಬರ್ ಆಗಲಿ, ಅವ್ರದ್ದು ಖಬರ್ನ ಇಲ್ಲೇ ಖಬರ್ ಆಗಬೇಕು. ನಾವು ಇದು ವಕಫ್ ಹೋರಾಟವನ್ನು ನಿಲ್ಲಿಸಕ್ಕೆ ಸಾಧ್ಯವಿಲ್ಲ. ವಕಫ್ ಹೋರಾಟ ನಾವು ನಾವೇನಪ್ಪ ಅಂದ್ರೆ ಈ ಸರ್ ಜಮೀನಿಂದ ಒಂದೇ ಒಂದು ಪ್ರಶ್ನೆ ಕೇಳೋದು ಇಷ್ಟಪಡ್ತೇನೆ. ನಮ್ಮ ಏನು ಪ್ರಧಾನಮಂತ್ರಿ ಇದ್ದಾರೆ ಅವರಿಗೆ ನಾವೇನಪ್ಪ ಅಂದ್ರೆ ಮುಸಲ್ಮಾನರು ಕೂಡಿ ಹೋಗಿ ಬೆಳೀತಿಲ್ಲ. ನಮ್ದೇನಪ್ಪ ಅಂದ್ರೆ ವಕಫ್ ನಮ್ಮ ಕೈಯಿಂದ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ನೀವು ಒಂದು ಕಮಿಟಿ ರಚನೆ ಮಾಡ್ರಿ, ನೀವು ಅದು ಮಾಡ್ರಿ. ಕೇಳಕ್ ಬಂದಿದ್ದಿಲ್ಲ ನಾವು. ನಮ್ದು ವಕಫ್ ನಾವು ಯಾವ ರೀತಿ ನಡ್ಸ್ಕೊಂಡ್ ಬಂದೀವಿ, ನಡೆಸ್ತಾ ಇದೀವಿ, ಮುಂದೆ ಅದೇ ರೀತಿ ನಡೆಸ್ತೀವಿ. ನೀವು ನಮ್ಮ ಬಗ್ಗೆ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅಷ್ಟು ಅಕ್ಲಿ ಸಲೀಂ ಕೊಟ್ಟಿದ್ದಾನೆ. ನಾವು ಒಂದು ವಕಫ್ ಅಲ್ಲ, ನಿಮಗೆ ಕೈಯಿಂದ ಆಗ್ಲಿಲ್ಲ ಅಂದ್ರೆ ನಿಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು SDPI ಆಗಿ ಬಿಟ್ಟುಕೊಡಿ. ಈ ಸರ್ಕಾರ ಈ ಭೂಮಿಯ ಈ ಜಗತ್ತನ್ನು ಯಾವ ರೀತಿ ಹುಕುಮತ್ ಮಾಡಬೇಕು ಹಜರತ್ ಖಿಲಾಫತ್ತೆ ಉಮರಲ್ಲಿ ಹೇಳಿದ್ರು ಆ ರೀತಿ ನಾವು ಹುಕುಮತ್ ಮಾಡಿ ಚೈನ್ ಅಮನ್ ಸುಕೂನ್ರಿಂದ ಈ ಜಗತ್ತಿನಲ್ಲಿ ಹುಕುಮತ್ ಮಾಡೋದು ನಾವು ನೀವು ಕಳಿಸಿಕೊಡುತ್ತೇವೆ. ಇದು ನೀವು ಇಡಿ ಮುಖಾಂತರ NI ಮುಖಾಂತರ ನಮ್ಮ ನಾಯಕರು ಬಂಧನೆ ಮಾಡಿದರೆ ನಾವು ಇದಕ್ಕೂ ಪಕ್ಕ ಮಕ್ಕಳಲ್ಲ. ನೀವು ಯಾವ ರೀತಿ ಏನಪ್ಪ ಅಂದ್ರೆ ನಾವು ನಮ್ಮನ್ನ ಬಂಧಿಸ್ತೀರಿ ಅದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಮಧ್ಯೆ ಮುದ್ದಾಯಿ ತಯಾರಾಗ್ತಾರ. ನಮ್ಮ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಹಜರತ್ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅಹಮದುಲ್ಲಾ ಅಲಿ ಅದಾರ. ಒಂದೊಂದು ಮನೆಯಲ್ಲಿ ಹಜರತ್ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅದಾರ. ನಾವು ಅಂಜೋ ಮಕ್ಕಳಲ್ಲ. ಇದು ಹೋರಾಟ ಈಗ ಶುರು ಆಗಿದೆ. ಇದು ಕೊನೆ ಯಾವಾಗ ಆಗುತ್ತಪ್ಪ ಅಂದ್ರೆ ಯಾವಾಗ ನಮ್ಮ ಆಜಾದಿ ಸಿಗುತ್ತಾ, ಯಾವಾಗ ನಮಗೇನಪ್ಪ ಅಂದ್ರೆ ಏನು ನಮ್ಮ ವಕಫ್ ಕಾಯ್ದೆಯನ್ನ ಏನು ತಿದ್ದುಪಡಿ ಮಾಡಾಕತ್ತೀವಿ ನಿಲ್ಲಿಸ್ತೀವಿ ಅಲ್ಲಿ ತನಕ ನಮ್ಮ ಹೋರಾಟ ನಾವು ಬಿಡೋದಿಲ್ಲ. ಚಾಹೆ ರಂಜಾನ್ ಇರಲಿ, ಚಾಹೆ ಏನಪ್ಪ ಅಂದ್ರೆ ಬೇಕಾದಿರಲಿ, ರೋಜೆ ಹಾಲತ್ ಇರಲಿ, ಪ್ರತಿ ಒಂದು ಕ್ಯಾಡ್ರ್ ನಮ್ದೇನಪ್ಪ ಅಂದ್ರೆ ಪ್ರತಿ ಸಮಯದಲ್ಲಿ ರೋಡಿ ಮೇಲೆ ಹಾಜರಾಗಿ ಮಾತಾಡಕ, ಪ್ರತಿಯೊಂದು ಏನಪ್ಪ ಅಂದ್ರೆ ಸಮಯದಾಗ ಕುರ್ಬಾನಿ ಕೊಡಾಕ ಜಾನ್ ಮಾಲ್ ಎಲ್ಲ ಒಂದೇ ತಯಾರಿರ್ತಾರಂತ ಈ ಸಮಯ ಹೇಳಕ್ಕೆ ಇಷ್ಟಪಡ್ತೀನಿ. ಅಸ್ಸಲಾಮು ಅಲೈಕುಂ.